ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ, ವಿಶೇಷವಾಗಿ ರೇಡಿಯೋ ಸಿದ್ಧಾರ್ಥ ಬಾನುಲಿ ಏನಿದೆ, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮನ್ನು ಕರೆದು ಬಾಬಾ ಸಾಹೇಬ್ರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ದಕ್ಕೆ ರೇಡಿಯೋ ಸಿಬ್ಬಂದಿಗೆ ಮತ್ತು ಬಾನುಲಿ ಕೇಂದ್ರಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 14ನೇ ಮಗನಾಗಿ ರಾಮ್ಜಿ ಸತ್ಪಾಲ್ ಮತ್ತು ಭೀಮಾಬಾಯಿ ಅವರ ಮಗನಾಗಿ ಜನಿಸ್ತಾರೆ. ಏಪ್ರಿಲ್ 14ನೇ ಮಗನಾಗಿ ಈ ಭಾರತ ದೇಶಕ್ಕೆ ಅತ್ಯಂತ ಪ್ರಖರವಾದಂತಹ ವ್ಯಕ್ತಿ ಅಂತ ಹೇಳಬಹುದು, ಮಹಿಳಾ ಸುಧಾರಕರು ಅಂತ ಹೇಳಬಹುದು, ಸಮಾಜ ಸುಧಾರಕರು ಅಂತ ಹೇಳಬಹುದು, ಆರ್ಥಿಕ ತಜ್ಞರು, ವಿಮೋಚಕರು, ಕಾರ್ಮಿಕರ ಆರಾಧ್ಯ ದೈವರು, ದೀನ ದಲಿತರ, ಬಡವರ, ನಿಮ್ನ ವರ್ಗಗಳ, ಅಸ್ಪೃಶ್ಯರ ಎಲ್ಲ ಸಮುದಾಯಗಳ ಒಟ್ಟು ಅಭಿವೃದ್ಧಿಗೆ ಶ್ರಮಿಸಿದಂಥ ಈ ಭಾರತ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಎನಿಸುತ್ತದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನ ಆರಂಭದಲ್ಲಿ ಬಹಳ ಕಷ್ಟವನ್ನು ಪಟ್ಟು ವಿದ್ಯಾಭ್ಯಾಸವನ್ನು ಮಾಡಿ ಸಂವಿಧಾನವನ್ನು ರಚನೆ ಮಾಡಿ ಈ ಭಾರತ ದೇಶದಲ್ಲಿ ಕೆಲವೇ ವ್ಯಕ್ತಿಗಳಿಗೆ ಸೀಮಿತ ಆಗಿದ್ದಂತಹ ಶಿಕ್ಷಣ ಆಗಿರಲಿ, ರಾಜಕೀಯ ಅಧಿಕಾರ ಆಗಿರಲಿ, ಆರ್ಥಿಕ ಅಧಿಕಾರಿಗಳಾಗಿರಲಿ, ಇವೆಲ್ಲವೂ ಕೂಡ ನಮ್ಮ ಎಲ್ಲರಿಗೂ ಭಾರತ ದೇಶದಲ್ಲಿ 1950 ಜನವರಿ 26 ಸಂವಿಧಾನ ಜಾರಿಗೆ ಬರೋದಕ್ಕಿಂತ ಮುಂಚೆಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆಯೋದಕ್ಕಿಂತ ಸಂವಿಧಾನ ಮೊದಲೇ ಏನಿತ್ತು ಅದು ಮನುಸಂವಿಧಾನ ಅಥವಾ ಮನುಸ್ಮೃತಿ ಅಂತ ನಾವು ಕರಿತೀವಿ. ಆ ಮನುಸ್ಮೃತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಜಾತಿ ಆಧಾರದ ಮೇಲೆ ಉದ್ಯೋಗಗಳನ್ನು ಅಥವಾ ಹುದ್ದೆಗಳನ್ನು ಫಿಕ್ಸ್ ಮಾಡಿದರು. ಈಗ ಕುರಿ ಕಾಯುವಂತಹನು ಕುರುಬ ಅನ್ನುವಂತಹದ್ದು, ಮತ್ತು ಬ್ರಾಹ್ಮಣ ಅಲ್ಲಿ ಶಿಕ್ಷಣ ಪಡ್ಕೋಬೇಕು, ಮತ್ತು ಜ್ಯೋತಿಷ್ಯವನ್ನು ಹೇಳಬೇಕು, ಬ್ರಾಹ್ಮಣ ಶ್ರೇಷ್ಠವಾದಂತಹ ಕೆಲಸಗಳನ್ನು ಮಾತ್ರ ಮಾಡಬೇಕು, ಮತ್ತು ಕ್ಷತ್ರಿಯರು ಕೇವಲ ದೇಶವನ್ನು ರಕ್ಷಣೆ ಮಾಡುವಂತಹದ್ದು, ದೇಶವನ್ನು ಕಾಯುವಂತಹ ಕೆಲಸ ಅಂತ, ಮತ್ತು ವೈಶ್ಯರು ಕೇವಲ ವ್ಯಾಪಾರವನ್ನು ಮಾಡಬೇಕು ಅಥವಾ ವ್ಯವಹಾರಗಳನ್ನು ನೋಡ್ಕೋಬೇಕು ಅನ್ನುವಂತಹದ್ದು. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಏನಿದ್ದಾರೆ ಇವರು ಮೂರು ಸಮುದಾಯಗಳನ್ನು, 3 ಜಾತಿಗಳನ್ನು ಹೊರತುಪಡಿಸಿ ಏನು ಶೂದ್ರ ಅಥವಾ ಅತಿಶೂದ್ರ ಅಥವಾ ಪಂಚಮ ಅಂತ ನಾವೇನು ಕರಿತೀವಿ, ಅವರು ಈ 3 ಸಮುದಾಯಗಳು ಮಾಡಿ ಉಳಿದಂತಹ ಕೆಲಸಗಳೇನಿದೆ ಅದನ್ನು, ಅಂದರೆ ಅವರಿಗೆ ಸೇವೆ ಮಾಡುವುದಕ್ಕೆ ಒಂದು ವರ್ಗವನ್ನು ಹುಟ್ಟಾಕಿತು ಮನು ಸಂವಿಧಾನ, ಅದೇ ಶೂದ್ರ ಅಥವಾ ಅತಿಶೂದ್ರರು ಅಂತ. ಅಂದರೆ 1950ಕ್ಕಿಂತ ಮುಂಚೆ ಈ ದೇಶದಲ್ಲಿ ಬ್ರಾಹ್ಮಣ ಸಮುದಾಯದ ಹೆಣ್ಣು ಮಗಳು, ವೈಶ್ಯ ಸಮುದಾಯದ ಹೆಣ್ಣು ಮಗಳು, ಕ್ಷತ್ರಿಯ ಸಮುದಾಯದ ಹೆಣ್ಣು ಮಗಳು ಕೂಡ ಶಿಕ್ಷಣ ಪಡ್ಕೊಳ್ಳುವಂಥ ಹಕ್ಕು ಇರಲಿಲ್ಲ, ರಾಜಕೀಯದಲ್ಲಿ ಭಾಗವಹಿಸುವಂಥ ಹಕ್ಕು ಇರಲಿಲ್ಲ, ಅಥವಾ ಓನ್ ಬಿಸ್ನೆಸ್ಸನ್ನು ಮಾಡುವಂಥ ಹಕ್ಕು ಆಕೆಗೆ ಇರಲಿಲ್ಲ. ಆ ಕಾರಣಾಂತರಗಳಿಂದ ಏನಾದರೂ ತನ್ನ ಪತಿ ಅಥವಾ ಗಂಡ ಮರಣ ಹೊಂದಿದರೆ ಆ ಧರ್ಮಪತ್ನಿ ಕೂಡ ಆ ಚಿತೆಗೆ ಹಾರಬೇಕಾಯ್ತು. ಇಂತಹ ನಿಕೃಷ್ಟವಾದಂತಹ ಅಥವಾ ಬಹಳ ಕಠೋರವಾದಂತಹ ಕಾನೂನುಗಳು ಮನು ಸಂವಿಧಾನದಲ್ಲಿತ್ತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನು ಸಂವಿಧಾನವನ್ನು ಪಬ್ಲಿಕ್ಕಲ್ಲಿ ಸುಟ್ಟಾಕ್ತಾರೆ. ಯಾಕಂದರೆ ಇದು ಜೀವನ ಇದೆಯಲ್ಲ, ಜೀವ ಸಂಕೋಲೆಗಳಿದೆಯಲ್ಲ, ಅದಕ್ಕೆ ತದ್ವಿರುದ್ಧವಾಗಿ ಈ ಮನು ಸಂವಿಧಾನ, ಮನುಸ್ಮೃತಿ ಇದೆ. ಹಂಗಾಗಿ ಇದನ್ನು ನಾನು ಸುಟ್ಟಾಕ್ತೀನಿ ಅಂತ ಹೇಳಿ ಬೀದಿಯಲ್ಲಿ, ನಡುರಸ್ತೆಯಲ್ಲಿ ಮನು ಸಂವಿಧಾನವನ್ನು ಸುಟ್ಟಾಕ್ತಾರೆ. ಹಂಗಾಗಿ 1902 ನಮಗೆ ಮೀಸಲಾತಿ ಅನ್ನುವಂತಹ ಕಾನ್ಸೆಪ್ಟನ್ನು ಛತ್ರಪತಿ ಶಾಹು ಮಹಾರಾಜರವರು ನೀಡ್ತಾರೆ. ಆ ಛತ್ರಪತಿ ಶಾಹು ಮಹಾರಾಜರವರು ನೀಡಿದಂತಹ ಮೀಸಲಾತಿ ಆಧಾರದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೊರದೇಶಕ್ಕೆ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ, ವಿದೇಶದಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಛತ್ರಪತಿ ಶಾಹು ಮಹಾರಾಜರವರು, ಸಯೋಜಿರಾವ್ ಗಾಯಕ್ವಾಡ್ರವರು ಇಬ್ಬರೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಆರ್ಥಿಕವಾಗಿ ಸಹಾಯವನ್ನು ಮಾಡ್ತಾರೆ. ಮತ್ತು ಅದು ಅಲ್ಲದೆ
1851ರಲ್ಲಿ ಜ್ಯೋತಿಬಾ ಫುಲೆಯವರು ಏನು ಶಿಕ್ಷಣಕ್ಕೆ ಕ್ರಾಂತಿಗೆ ಪ್ರಥಮ ಆದ್ಯತೆಯನ್ನು ನೀಡ್ತಾರೆ ಈ ದೇಶದ ಒಳಗಡೆ. 1873ರಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸುವುದರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಶಿಕ್ಷಣ ಪಡ್ಕೊಳ್ಳೋದಕ್ಕೆ ಜ್ಯೋತಿಬಾ ಫುಲೆಯವರು ಆರಂಭ ಮಾಡಿದಂತಹ ಶಿಕ್ಷಣ ಅಥವಾ ಶಾಲೆಗಳಿದೆಯಲ್ಲ, ರಾತ್ರಿ ಶಾಲೆಗಳಿದೆಯಲ್ಲ, ಅದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಹಾಯ ಆಗುತ್ತೆ. ಮತ್ತು ಅದು ಅಲ್ಲದೆ ವಿಶೇಷವಾಗಿ ಇವರು ಅಮೇರಿಕಕ್ಕೆ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಆ ಅಮೇರಿಕದಲ್ಲಿ 1916ರಲ್ಲಿ ಭಾರತದಲ್ಲಿ ಜಾತಿ ವ್ಯವಸ್ಥೆ ಒಂದು ವಿಶ್ಲೇಷಣೆ ಅಥವಾ ಭಾರತದಲ್ಲಿ ಜಾತಿ ವ್ಯವಸ್ಥೆ ಒಂದು ರಾಷ್ಟ್ರೀಯ ಸಮಸ್ಯೆ ಎನ್ನುವಂತಹ ವಿಷಯದ ಮೇಲೆ ಕೊಲಂಬೋ ವಿವಿಯಲ್ಲಿ ವಿಚಾರವನ್ನು ಮಂಡನೆ ಮಾಡಿ PhDಯನ್ನು ಪಡಿತಾರೆ. ಭಾರತದಲ್ಲಿ ಜಾತಿ ವ್ಯವಸ್ಥೆ ಒಂದು ರಾಷ್ಟ್ರೀಯ ಸಮಸ್ಯೆ. ಇವತ್ತು ಕೂಡ ನೋಡ್ರಿ ಜಾತಿ ಬಿಟ್ಟಿಲ್ಲ ಭಾರತ ದೇಶದ ಒಳಗಡೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆಲೇ ಇದೊಂದು ಜಾತಿ ರಾಷ್ಟ್ರೀಯ ಸಮಸ್ಯೆ ಅಂತ ಅವ್ರ ವಿಚಾರವನ್ನು ಪ್ರಸ್ತಾಪ ಮಾಡಿ ಅದನ್ನೇ PhD ಥೀಸಿಸ್ ಮಂಡನೆ ಮಾಡಿ ಒಂದು ರಾಷ್ಟ್ರೀಯ ಸಮಸ್ಯೆ ಅಂತ ಅವರು ಏನು ಅಧ್ಯಯನ ಮಾಡಿದ್ರು, ಇವತ್ತು ಕೂಡ ಜಾತಿಯನ್ನು ನಾವು ಒಂದು ರಾಷ್ಟ್ರೀಯ ಸಮಸ್ಯೆಯಾಗಿ ನೋಡ್ತಾ ಇದ್ದೀವಿ. ಒಂದು ಸಮುದಾಯ ಮತ್ತೊಂದು ಸಮುದಾಯದ ಮೇಲೆ ಇಲ್ಲಿ ದೌರ್ಜನ್ಯ ಮಾಡುತ್ತಿರುವುದನ್ನು, ನಾನು ಶ್ರೇಷ್ಠ ಇವನು ಕನಿಷ್ಠ ಅನ್ನುವಂತಹದನ್ನು ನಾವು ಇವತ್ತು ಕೂಡ ನೋಡ್ತಾ ಇದ್ದೀವಿ. ಅದು ಅಲ್ಲದೆ ವಿಶೇಷವಾಗಿ 1921ರಲ್ಲಿ ಸರ್ ವೆಸ್ಲಿ ಮಿಲ್ಲರ್ ಕಮಿಟಿ ಏನಿದೆ, ಸರ್ ವೆಸ್ಲಿ ಮಿಲ್ಲರ್ ಕಮಿಟಿ ಆಧಾರದ ಮೇಲೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮೈಸೂರು ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಳ ಸಮುದಾಯಗಳಿಗೆ ಅಥವಾ ಶಿಕ್ಷಣ ಪಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಸಮುದಾಯಗಳಿಗೆ ಅಂದರೆ ನಾನ್ ಬ್ರಾಹ್ಮಿನ್ಸ್ ಅಂತ ನಾವೇನು ಕರಿತೀವಿ ಅವ್ರಿಗೆ ನಾವು ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಇವೆಲ್ಲವೂ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರು ತನ್ನ ಸಂವಿಧಾನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾದಂತಹ ಕಾರಣಗಳನ್ನು ಆದವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ಚಳುವಳಿಗಳು ನಾವು ನೋಡ್ತಾ ಹೋದರೆ ಕೇವಲ 2 ಸಾಮಾಜಿಕ ಚಳುವಳಿಗಳನ್ನು ಮಾತ್ರ ಕಾಣ್ತಾ ಹೋಗ್ತೀವಿ. ಇನ್ನು ಇಡೀ ಲೈಫ್ ಲಾಂಗ್ ಅವರ ಹೋರಾಟ, ಅವರ ಚಳುವಳಿ, ಅವರ ಮೂಮೆಂಟು, ಅವರ ಪರಿವರ್ತನೆ, ಅವರ ಕೆಲಸ ಎಲ್ಲವೂ ಕೂಡ ರಾಜಕೀಯ ಅಧಿಕಾರದ ಕಡೆನೇ ರಾಜಕೀಯವನ್ನು ಅನುಭವಿಸಬೇಕು ಅನ್ನುವಂತಹದ್ದು ಅವರ ಆಸೆ ಆಗಿತ್ತು. 2 ಯಾವ್ಯಾವ ಸಾಮಾಜಿಕ ಚಳುವಳಿಗಳು ಅಂದರೆ, ಒಂದು ಚೌಡರ್ಕೆರೆ ನೀರು ಮುಟ್ಟುವಂತಹ ಒಂದು ಚಳುವಳಿ, 2ನೇದು ನಾಸಿಕ್ನ ಕಳಾರಾಮ್ ದೇವಾಲಯದ ಪ್ರವೇಶ. ಏನಕ್ಕೆ ಈ ನಾಸಿಕ್ನ ಕಳಾರಾಮ್ ದೇವಾಲಯ ಪ್ರವೇಶ ಮತ್ತು ಚೌಡರ್ಕೆರೆಯ ನೀರು ಮುಟ್ಟುವಂತಹ ಚಳುವಳಿಯನ್ನು ರೂಪಿಸ್ತಾರೆ ಅಂದರೆ, ಏನು ಅವತ್ತು ಆಳ್ವಿಕೆ ಮಾಡುತ್ತಿದ್ದಂತಹ ಲಂಡನ್ ರಾಣಿ ಅಥವಾ ಬ್ರಿಟಿಷ್ ರಾಣಿ ಅಥವಾ ಬ್ರಿಟಿಷ್ ಆಳ್ವಿಕೆ ಏನಿತ್ತು, ಆ ಸಂವಿಧಾನದಲ್ಲಿ 10 ವರ್ಷಗಳಿಗೊಮ್ಮೆ ಅವತ್ತಿನ ಏನು ಒಂದು ಕಾಯ್ದೆಗಳು ಬರ್ತಿದ್ವು, 1909ರ ಕಾಯ್ದೆ, 1919ರ ಕಾಯ್ದೆ ಮತ್ತು 1935ರ ಕಾಯ್ದೆಗಳು, ಮತ್ತು ಏನು ಪುನಃ ಒಪ್ಪಂದಗಳು ಇವೆಲ್ಲವೂ ಆದವಲ್ಲ. ಇವೆ ಎಲ್ಲದರಲ್ಲಿ ಇಲ್ಲಿ ನಾವು ಹಿಂದೂಗಳು ಅಲ್ಲ ಅಂತ ತೋರಿಸೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಸಾಕ್ಷಿ ಅಥವಾ ಎವಿಡೆನ್ಸು ಬೇಕಾಗಿತ್ತು. ಹಂಗಾಗಿ ಅವರು ಕಳಾರಾಮ್ ಪ್ರವೇಶ ಚಳುವಳಿಯನ್ನು ರೂಪಿಸ್ತಾರೆ. ಅಲ್ಲಿನ ಮನುವಾದವನ್ನು ಒಪ್ಕೊಂಡಂತಹ ಅಥವಾ ನಾವು ಶ್ರೇಷ್ಠರು ಜಾತಿಯಲ್ಲಿ ಅಂತ ಒಪ್ಪಿಕೊಳ್ಳುವಂತಹ ಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಮತ್ತು ಅವರ ಅನುಯಾಯಿಗಳ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ತಿರುಗಿ ದಿನ ಅವೆಲ್ಲ ಪೇಪರ್ ಕಟ್ಟಿಂಗ್ಸ್ಗಳಲ್ಲಿ ಬರುತ್ತೆ. ಪೇಪರ್ ಕಟ್ಟಿಂಗ್ಸ್ ಎಲ್ಲ ಇಟ್ಕೊಂಡು ಮತ್ತು ಚೌಡರ್ಕೆರೆ ನೀರು ಮುಟ್ಟುವಂತಹ ವೇಳೆಯಲ್ಲೂ ಕೂಡ ಅಷ್ಟೇ, ಚೌಡರ್ಕೆರೆಯಲ್ಲಿ ನೀರು ಮುಟ್ಟುವಂತಹ ವೇಳೆಯಲ್ಲಿ ಅವರ ಜೊತೆ 6,000 ಜನ ಅವರ ಅನುಯಾಯಿಗಳಿರ್ತಾರೆ. ಅಲ್ಲಿ ಎಲ್ಲ ಚೌಡರ್ಕೆರೆ ನೀರು ಮುಟ್ಟೋದಕ್ಕೆ ಒಂದು ಚಳುವಳಿ ರೂಪಿಸೋದಕ್ಕೆ ಬಹಳ ಒಂದು ಘನಘೋರವಾದಂತಹ ಘಟನೆ ನಡೆಯುತ್ತೆ. ಏನಂದರೆ, ಒಬ್ಬ ದಲಿತ ಸಮುದಾಯದ ಹೆಣ್ಣು ಮಗಳು, ಅವತ್ತು ದಲಿತರು ಅಂತ ಅಂತಿರಲಿಲ್ಲ, ಅವತ್ತು ಅಸ್ಪೃಶ್ಯರು, ಪಂಚಮರು, ನಿಮ್ನ ವರ್ಗಗಳು ಅಂತ ಕರೀತಿದ್ರು. ಆ ನಿಮ್ನ ವರ್ಗಕ್ಕೆ ಸೇರಿದಂತಹ ಹೆಣ್ಣು ಮಗಳು ನೀರನ್ನು ತರೋದಕ್ಕೆ ಹೋಗಿ
ಆ ಬಿಸಿಲಿಗೆ ಊರಿಂದ ಆಚೆ ಒಂದು 4 ರಿಂದ 5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬಂದು ಆಕೆ ಹುಷಾರಿಲ್ಲದೆ ಮಲಗಿ ಆಕೆ ಡೆತ್ ಆಗ್ತಾಳೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಘಟನೆ ಬಹಳ ಮನಮುಟ್ಟುವಂತೆ ಮಾಡುತ್ತೆ. ಹಾಗಾಗಿ ಅಷ್ಟೊತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶದಲ್ಲಿ LLBಯನ್ನು ಮಾಡಿರ್ತಾರೆ, ಬಾರಟ್ಲ ಮಾಡಿರ್ತಾರಲ್ಲ ಲಂಡನಲ್ಲಿ. ಇಟ್ ಈಸ್ ಎ ಪಬ್ಲಿಕ್ ಪ್ಲೇಸ್. ಒಂದು ಚೌಡರ್ ಕೆರೆ ಅನ್ನುವಂಥದ್ದು ಕೆರೆ ಇವತ್ತೇನು ನಾವು ಸಾರ್ವಜನಿಕವಾಗಿ ಇರುವಂತಹ ಸ್ಥಳಗಳು, ಈ ಗ್ರಂಥಾಲಯ, ಶಾಲೆ, ಕಾಲೇಜು, ಲೈಬ್ರರೀಸು ಮತ್ತು ಟ್ಯಾಂಕ್ ಅಂದರೆ ಲೇಕ್ ಅಂತೇನು ಕರಿತೀವಿ, ಸರೋವರಗಳಾಗಿರಲಿ ಅಥವಾ ಕೆರೆಗಳಾಗಿರಲಿ, ಕುಂಟೆಗಳಾಗಿರಲಿ, ಇವೆಲ್ಲವೂ ಕೂಡ ಇಟ್ ಈಸ್ ಎ ಸಾರ್ವಜನಿಕ ಆಸ್ತಿಗಳವು ಅಂತ ಬಾಬಾ ಸಾಹೇಬ್ರಿಗೆ ಗೊತ್ತಿತ್ತು. ಹಾಗಾಗಿ ಅವರು ಚೌಡರ್ ಕೆರೆ ನೀರು ಮುಟ್ಟುವಂತಹ ಚಳವಳಿಯನ್ನು ರೂಪಿಸಿ ಅವ್ರ ಮೇಲೆ ಹಲ್ಲೆ ಆಗುತ್ತೆ. ಅಲ್ಲಿ ಒಂದು ಭಾಳ ಒಂದು ಘಟನೆ ನಡೆಯುತ್ತೆ. ಬಹಳ ನೋವಿನ ಸಂಗತಿ ಏನಂದರೆ, ಈ ಚೌಡರ್ ಕೆರೆ ನೀರು ಮುಟ್ಟುವಂತಹ ಚಳವಳಿ ರೂಪಿಸಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಂತ ಮಗ ತೀರ್ಕೊಂತಾರೆ. ಅಲ್ಲಿ ಮಗು ಡೆತ್ ಆದಂತಹ ವೇಳೆಯಲ್ಲಿ ಚೌಡರ್ ಕೆರೆ ನೀರು ಮುಟ್ಟುವಂತಹ ಚಳವಳಿಯನ್ನು ರೂಪಿಸಿರ್ತಾರಲ್ಲ, ಅದು ಬಿಟ್ಟು ಹೋಗಲ್ಲ. ತನ್ನ ಹೆಂಡತಿ ಏನು ರಮಾಬಾಯಿ ಏನಿದ್ದಾರೆ, ರಮಾಬಾಯಿ ಅವರು ಒಬ್ಬ ವ್ಯಕ್ತಿಯನ್ನು ಕಳಿಸಿರ್ತಾರೆ. ಆ ವ್ಯಕ್ತಿ ಬಂದು ಇಲ್ಲ ಈ ಥರ ಮಗ ಆಗಿದ್ದಾನೆ ಅಂತಂದರೆ, ಇಲ್ಲ ನಾನು ಬರಲ್ಲ, ನಾನು ಬಂದರೆ ನೋಡಿ ಇಷ್ಟೊಂದು ಜನರ ಮೇಲೆ ಹಲ್ಲೆ ಆಗಿಬಿಡುತ್ತೆ, ನಾನಿಲ್ಲಿ ಇರಲೇಬೇಕು, ನನ್ನ ಹೆಂಡತಿಗೆ ಗೊತ್ತಿದೆ, ಹೋಗಿ ಆಕೆ ದಫನ್ ಮಾಡ್ತಾಳೆ ಹೋಗು ಅಂತ ಹೇಳಿ ಕಳಿಸ್ತಾರೆ. ಅದು ಹೇಳಿ ಆದಮೇಲೆ ಅಲ್ಲಿ ಈಚಕ್ಕೆ ಕರೆದು ಒಂದು ಫೆಂಡಲ್ ಹಾಕಿರ್ತಾರೆ. ಫೆಂಡಲ್ಲಿಂದ ಹೊರಗಡೆಗೆ ಕರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸರಿ ನಾನು ಮೇಡಮ್ ಅವರಿಗೆ ಹೇಳ್ತೀನಿ, ಆದರೆ ಆ ಮಗುಗೆ ದಫನ್ ಮಾಡೋವಾಗ ಒಂದು ಸ್ವಲ್ಪ ಬಟ್ಟೆ, ಹೂವು, ಈ ಥರ ಬೇಕಾಗುತ್ತಲ್ಲ ಖರ್ಚಿಗೆ ಒಂದು ಸ್ವಲ್ಪ ಕಾಸು ಕೊಡಿ ಅಂದರೆ, ಅಷ್ಟೊತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹತ್ರ ಒಂದು 15 ರಿಂದ 20 ಡಿಗ್ರಿಗಳಿರ್ತವೆ, ಬುಕ್ಗಳು ಬರೆದಿರ್ತಾರೆ, ಬಹಳ ದೊಡ್ಡ ಪಂಡಿತರಾಗಿರ್ತಾರೆ, ಬಹಳ ದೊಡ್ಡ ಜ್ಞಾನಿಯಾಗಿರ್ತಾರೆ, ವಿದ್ವತ್ತಾಗಿರ್ತಾರೆ. ಆದರೆ ಎಂತಹ ಸ್ವಾಭಿಮಾನದ ಬದುಕನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿರ್ತಾರೆ ಅಂದರೆ, ಎರಡೂ ಕೈಗಳಿಂದ ಪ್ಯಾಂಟ್ ಜೇಬ್ಗೆ ಹಾಕಿ, ನೋಡಿ ನಮ್ಮ ಹತ್ರ ಏನೂ ಇಲ್ಲ, ನನ್ನ ಹೆಂಡತಿಗೆ ಗೊತ್ತಿದೆ ಹೆಂಗೆ ದಫನ್ ಮಾಡ್ಬೇಕಂತ, ಆಕೆಗೆ ಚೆನ್ನಾಗಿ ಗೊತ್ತಿದೆ, ನಾನು ಅರ್ಥ ಮಾಡ್ಕೊಂಡಿದ್ದಾಳೆ, ಹೋಗಿ ಹೇಳು ರಮಾಬಾಯಿಗೆ ಅಂತ ಹೇಳಿದಾಗ ಆಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 10th ಪಾಸ್ ಆದಾಗ, ಮೆಟ್ರಿಕ್ಯುಲೇಷನ್ ಪ್ರಥಮ ಶ್ರೇಣಿಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದಾಗ ಅಲ್ಲಿನ ಸಯಾಜಿರಾವ್ ಗಾಯಕ್ವಾಡು, ಛತ್ರಪತಿ ಶಾಹು ಮಹಾರಾಜರವರು ಮತ್ತು ಆ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿ ಅಭಿನಂದನೆ ಮಾಡಿದ್ದಾಗ ಶಾಲು ಇತ್ತಲ್ಲ, ಆ ಶಾಲು ಒದಿಸಿ ಆ ಮಗುಗೆ ದಫನನ್ನು ಮಾಡ್ತಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜೀವನ ಮತ್ತು ಅತ್ಯಂತ ಸ್ವಾಭಿಮಾನದ ಬದುಕನ್ನು ಬದುಕಿದಂಥವರು. ಮತ್ತು ಇದು ಆದಮೇಲೆ 1930, 31, 32ರಲ್ಲಿ ಪುನಃ ಒಪ್ಪಂದ ಆಗೋದಕ್ಕಿಂತ ಮುಂಚೆ 2 ದುಂಡು ಮೇಜಿನ ಸಮ್ಮೇಳನಗಳಾಗುತ್ತೆ. ಅದರಲ್ಲಿ ಎಲ್ಲ ಪ್ರಾಂತ್ಯಗಳಿಂದ ಎಲ್ಲರೂ ಕೂಡ ಅವರವರ ಮುಸ್ಲಿಮು ಪರವಾಗಿ ಆಗಾ ಖಾನ್ ಅನ್ನುವಂತಹ ಅಥವಾ ಮೊಹಮ್ಮದ್ ಅಲಿ ಜಿನ್ನಾ ಅನ್ನುವಂತಹ ವ್ಯಕ್ತಿ, ಮತ್ತು ದಲಿತರ ಪರವಾಗಿ BR ಅಂಬೇಡ್ಕರ್ ಅವರು, ಮತ್ತು ಸಿಖ್ರ ಪರವಾಗಿ ಮಹಮ್ಮದ್ ಗೈನಿ, ಈ ರೀತಿಯಾಗಿ ಒಬ್ಬೊಬ್ಬ ಸಮುದಾಯಕ್ಕೆ ಧರ್ಮದಿಂದ ಒಬ್ಬೊಬ್ಬರು ವ್ಯಕ್ತಿಗಳು ಅಲ್ಲಿಗೆ ಹೋಗಿರ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ಕಷ್ಟ ಕಾಲದಲ್ಲಿ ಅವರನ್ನು ಕೈ ಹಿಡಿದಂತಹ ವ್ಯಕ್ತಿಗಳಂದರೆ ಹಿಂದುಳಿದ ಸಮುದಾಯಕ್ಕೆ ಸೇರಿದಂಥ ಛತ್ರಪತಿ ಶಾಹು ಮಹಾರಾಜರವರು, ಸಯಾಜಿರಾವ್ ಗಾಯಕ್ವಾಡ್ರವರು, ಜ್ಯೋತಿಬಾ ಫುಲೆ ಅವರು, ಇವರೆಲ್ಲರ ಒಂದು ಶ್ರಮ, ಇವರೆಲ್ಲರ ಋಣ ಬಾಬಾ ಸಾಹೇಬ್ರ ಮೇಲೆ ಇರುತ್ತೆ. ಹಾಗಾಗಿ ಅವರು ಬಾಬಾ ಸಾಹೇಬ್ರ ಮೇಲೆ ಇದ್ದಾಗ ಅವರು ಅಲ್ಲಿ ಲಂಡನ್ನಲ್ಲಿ ಹಿಂದುಳಿದ ವರ್ಗಗಳ ಪರವಾಗಿ ಯಾರು ಹೋಗದೇ ಇದ್ದಿದ್ದಕ್ಕೆ ಹಿಂದುಳಿದ ವರ್ಗಗಳ ಪರವಾಗಲೂ ಕೂಡ ನಾನೇ ಅಂತ ಹೇಳುತ್ತಾ ಅವರು ದಲಿತರನ್ನು ಮತ್ತು ಹಿಂದುಳಿದ ವರ್ಗದವರನ್ನು ಇಬ್ಬರನ್ನೂ ಕೂಡ ರೆಪ್ರೆಸೆಂಟಿವ್ ಮಾಡಿ ನಮಗೆ 1932ರಲ್ಲಿ ನಮಗೆ ಆಸ್ತಿ, ಅಂತಸ್ತು, ಐಶ್ವರ್ಯ, ವಿಶೇಷವಾಗಿ ವೋಟಿನ ಹಕ್ಕು ಏನು ಎಲ್ಲರಿಗೂ ಕೂಡ ಸರಿಸಮಾನವಾಗಿ ಅವತ್ತಿನ ಕಾಲಘಟ್ಟಕ್ಕೆ ಕೇವಲ 3 ಸೆಕ್ಟರ್ಗಳಿಗೆ ಮಾತ್ರ, 3 ಸಮುದಾಯಗಳಿಗೆ ಮಾತ್ರ ಮತದಾನದ ಹಕ್ಕಿತ್ತು. ಯಾರು 1,000 ಎಕರೆಯನ್ನು ಜಮೀನು ಪಡ್ಕೊಂಡಿದ್ದಾರೆ
ಪದವಿಯನ್ನು ಪಡ್ಕೊಂಡಿದ್ದಾರೆ. ಯಾರು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾರೆ ಅವರು ಓಟನ್ನು ಹಾಕುವಂಥ ಹಕ್ಕು ಹೊಂದಿದ್ರು. ಅದನ್ನು ಮುರಿದು ಎಲ್ಲರಿಗೂ ಕೂಡ ಓಟಿನ ಹಕ್ಕನ್ನು ತಂದುಕೊಟ್ಟಂತಹ ದೊಡ್ಡ ಕೀರ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ಲಂಡನ್ನಲ್ಲಿ ಇವರ ವಾಗ್ವಾದವನ್ನು, ಇವರ ವಿಚಾರಗಳನ್ನು ಅಲ್ಲಿ ಮಂಡನೆ ಮಾಡಿದ್ದಕ್ಕೆ ಲಂಡನ್ ದೇಶದ ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕನ್ನು ಆ ರಾಷ್ಟ್ರ ಕೊಡುತ್ತೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯಗಳಿಗೂ ಕೂಡ ನಮಗೆ 2 ಓಟಿನ ಹಕ್ಕನ್ನು ತಂದು ಕೊಡ್ತಾರೆ. ಆದರೆ ಗಾಂಧೀಜಿಯವರು ನಮಗೆ ಮೋಸವನ್ನು ಮಾಡೋದ್ರ ಮೂಲಕ, ಅವರು ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸೋದ್ರ ಮೂಲಕ ಪುನಃ ದಲ್ಲಿ ಏನು ಯರವಾಡ ಜೈಲು ಅಂತ ನಾವೇನು ಕರಿತೀವಿ, ಅಲ್ಲಿ ನಮಗೆ ಬಂದಂತಹ ಡಬಲ್ ವೋಟಿಂಗ್ ಸಿಸ್ಟಮ್ ಏನಿದೆ, 2 ಓಟಿನ ಹಕ್ಕನ್ನು ಕಿತ್ಕೊಂಡು ಸಿಂಗಲ್ ವೋಟನ್ನು ಮಾಡ್ತಾರೆ. ಆ ಡಬಲ್ ವೋಟ್ ಏನನ್ನ ಇದ್ದಿದ್ರೆ ಇವತ್ತು ಭಾರತ ದೇಶದಲ್ಲಿ ದಲಿತರೇ ಆಯ್ಕೆ ಮಾಡ್ಕೊಳೋದು, ಮತ್ತು ಜನರಲ್ ಕ್ಷೇತ್ರಗಳಲ್ಲಿ ಅಲ್ಲಿ ದಲಿತರು ಕನ್ಫರ್ಮ್ ಆಗಿ ವೋಟ್ ಹಾಕಬೇಕಾಯಿತು. ಆ ರೀತಿ ಸಿಸ್ಟಮನ್ನು ಇತ್ತು. ಅಂದರೆ ಒಂದು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ ಏನು ಹೇಳ್ತಾರೆ. 4500 ವರ್ಷಗಳ ಹಿಂದೆ ನಾವು ಆಳುವ ದೊರೆಗಳಾಗಿದ್ವಿ. ವಿದೇಶದಿಂದ ಬಂದು ಅವರು ಒಂದು ಕುತಂತ್ರವನ್ನು ಹೂಡಿ ಎಲ್ಲ ರೀತಿಯಾದಂತಹ ಮನು ಸಂವಿಧಾನದ ಪ್ರಕಾರ ನಮ್ಮ ಹತ್ರ ಕಿತ್ಕೊಂಡ್ರು. ಹಂಗಾಗಿ ನಾವು ಓಟನ್ನು ನಾನು ತಂದುಕೊಟ್ಟಿದ್ದೀನಿ. ಈ ಓಟಿನ ಎಲ್ಲ ಲಂಡನ್ನಿಂದ ಒಂದು ರಸಭರಿತವಾದಂಥ ಹಣ್ಣನ್ನು ನಾನು ತಂದೆ. ಆದರೆ ಆ ಹಣ್ಣಿನ ಕಂಡ ಇದೆಯೇ ಅಥವಾ ರಸ ಇದೆಯಲ್ಲ, ಅದನ್ನೆಲ್ಲವನ್ನು ಹೀರ್ಕೊಂಡು ಆ ಚಿಪ್ಪೆ ಇದೆಯಲ್ಲ, ಆ ಚಿಪ್ಪೆ ನನ್ನ ಮುಖದ ಮೇಲಕ್ಕೆ ಎಸ್ದಂಗೆ ಆಗಿದೆ. ಎಲ್ಲ ಇಡೀ ಪತ್ರಿಕೆಯವರು, ಮಾಧ್ಯಮದವರು ಲಂಡನ್ನಿಂದ ಬಂದಾಗ ಇದನ್ನು ಇಡೀ ಭಾರತ ದೇಶದಲ್ಲಿ ಇಟ್ ಈಸ್ ಅ ರೆಡ್ ಲೈಟ್ ಡೇ ಅಥವಾ ಎನ್ ಲೈಟ್ ಡೇ ಅಂತೆಲ್ಲ ಕರೀತಾರೆ. ನೀವೇನು ಹೇಳ್ತೀರ ಅಂದರೆ, ಇಟ್ ಈಸ್ ನಾಟ್ ಎ ಎನ್ ಲೈಟ್ ಡೇ, ಇದು ಬೆಳಕಿನ ದಿನ ಅಲ್ಲ, ಇಟ್ ಈಸ್ ಎ ಡೆಡ್ ಲೈಟ್ ಡೇ. ನನ್ನ ಸಮುದಾಯಕ್ಕೆ ಲಂಡನ್ನಿಂದ ನಾನು ರಸಭರಿತವಾದಂಥ ಹಣ್ಣನ್ನು ತಂದೆ ಅಥವಾ ಓಟಿನ ಹಕ್ಕನ್ನು ತಂದೆ. ಅದನ್ನು ಗಾಂಧೀಜಿಯವರು ಕಿತ್ಕೊಂಡ್ರು, ಮೀಸಲು ಕ್ಷೇತ್ರಗಳು ಅಂತ ಮಾಡಿದ್ರು. ಆ್ಯಕ್ಚುಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲು ಕ್ಷೇತ್ರಗಳು ಕೇಳಲೇ ಇಲ್ಲ. ಇದು ಹಿಂದೂ ಧರ್ಮ ಒಡೆದೋಗುತ್ತೆ ಅನ್ನುವಂತಹ ಒಂದು ಸಣ್ಣ ವಿಚಾರವನ್ನು ಇಟ್ಕೊಂಡು ಗಾಂಧೀಜಿಯವರು ಮಾಡಿದಂತಹ ದೊಡ್ಡ ಕುತಂತ್ರ, ಯಶಸ್ವಿ ನಯವಂಚಕ ಅಂತ ಕರೀತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯವರನ್ನು ನೀವೊಬ್ಬರು ಯಶಸ್ವಿ ನಯವಂಚಕರು ಅನ್ನುವಂತಹ ಪದವನ್ನು ಬಳಸ್ತಾರೆ. ಹಂಗಾಗಿ ಗಾಂಧೀಜಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡುವೆ 1932ರಲ್ಲಿ ಒಂದು ಒಪ್ಪಂದ ಆಗುತ್ತೆ. ಅದೇ ಪೂನಾ ಫ್ಯಾಕ್ಟ್ ಅಥವಾ ಪೂನಾ ಒಪ್ಪಂದ ಅಂತ. ಅವತ್ತು ಮೀಸಲು ಕ್ಷೇತ್ರಗಳು 71 ಇದ್ದಿದ್ದು 151 ಮೀಸಲು ಕ್ಷೇತ್ರಗಳಾಗ್ತವೆ. ಆ ಮೀಸಲು ಕ್ಷೇತ್ರಗಳಲ್ಲಿ ನಾವು ಕ್ಯಾಂಡಿಡೇಟನ್ನು ಹಾಕಲ್ಲ ಅಂತ ಕಾಂಗ್ರೆಸ್ನವ್ರು ಮಾತನ್ನು ಕೊಟ್ಟಿರ್ತಾರೆ. ಆದರೆ ಮೀಸಲು ಕ್ಷೇತ್ರಗಳಿಗೂ ಕೂಡ ಕ್ಯಾಂಡಿಡೇಟನ್ನು ಹಾಕುವುದರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ನೋವನ್ನು ಉಂಟು ಮಾಡಿದಂತಹ ಕೀರ್ತಿ ಕಾಂಗ್ರೆಸ್ಗೆ ಸಲ್ಲುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಸಮಾಜ ಓಟುಗಳನ್ನು ಮಾರಿಕೊಳ್ಳುತ್ತದೆ, ಆ ಸಮಾಜವು ಯಾವ ಪ್ರಗತಿಯನ್ನು ಹೊಂದಲು ಸಾಧ್ಯವಿಲ್ಲ. ಆ ಓಟನ್ನು ತಂದುಕೊಟ್ಟಿದ್ದು ನೀವು ನಮ್ಮ ಓಟನ್ನು ಹಾಕಿಕೊಂಡು ಈ ದೇಶದ ಪ್ರಗತಿ ಪಥದತ್ತ ಕೊಂಡೊಯ್ಯೋದಕ್ಕೆ, ಈ ದೇಶವನ್ನು ಅಭಿವೃದ್ಧಿ ಮಾಡೋದಕ್ಕೆ ನಿಮಗೆ ಕೊಟ್ಟಂತಹ ದೊಡ್ಡ ಅಸ್ತ್ರ ಈ ಓಟು ಅನ್ನುವಂತಹದ್ದು. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರನ್ನು ಸೃಷ್ಟಿ ಮಾಡುತ್ತೆ. ಓಟ್ ಅನ್ನುವಂತಹದ್ದು ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಎಲ್ಲ ದೇಶದ ಪ್ರಧಾನಿ, ಮುಖ್ಯಮಂತ್ರಿ ಎಲ್ಲರನ್ನೂ ಕೂಡ ಸೃಷ್ಟಿ ಮಾಡುವಂತಹ ಶಕ್ತಿ ಓಟಿಗೆ ಇದೆ. ಅದಕ್ಕೆ ಓಟು ಅನ್ನುವಂತಹದ್ದು ಡಬಲ್ ಎಡ್ಜ್ ಸ್ವಾರ್ಡ್ ಅಂತ ಕರೀತಾರೆ, 2 ಹಲಗಿನ ಖಡ್ಗ. ಅಂದರೆ ಪೊಲಿಟಿಕಲ್ ಪವರ್ ಇಸ್ ಮಾಸ್ಟರ್ ಕೀ ವಿಚ್ ಕ್ಯಾನ್ ಅನ್ಲಾಕ್ ದ ಡೋರ್ ದ ಪ್ರೋಗ್ರೆಸ್ ಓಪನ್ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂದರೆ 1922ರಲ್ಲಿ ಮಹಾರ್ ಅಥವಾ ಸಮ್ಮೇಳನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಪರಿಚಯ ಮಾಡಿಕೊಡುವುದರ ಮೂಲಕ ಛತ್ರಪತಿ ಶಾಹು ಮಹಾರಾಜರವರು ನಾವು ಏನು ಸಾಮಾಜಿಕ ಪರಿವರ್ತನಾ ಚಳುವಳಿಯನ್ನು ಆರಂಭ ಮಾಡಿದ್ವಿ, ಆ ಸಾಮಾಜಿಕ ಪರಿವರ್ತನಾ ಚಳುವಳಿಗೆ ಇನ್ನು ಮೇಲೆ ಇಡೀ ರಾಷ್ಟ್ರದಾದ್ಯಂತ ತೆಗೆದುಕೊಂಡು ಹೋಗುವಂತಹ ಶಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಇದೆ ಅಂತ ಹೇಳಿ ಅವತ್ತು
ಇಡೀ ರಾಷ್ಟ್ರಕ್ಕೆ ಛತ್ರಪತಿ ಶಾಹು ಮಹಾರಾಜರವರು ಬಿ ಆರ್ ಅಂಬೇಡ್ಕರ್ ಅವರನ್ನು ಪರಿಚಯ ಮಾಡಿಕೊಡ್ತಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಬಿ ಆರ್ ಅಂಬೇಡ್ಕರ್ ಅವರು 4 ಜನ ಮಕ್ಕಳನ್ನು ಕಳ್ಕೊಂಡು ನಮಗೆ ಓಟಿನ ಹಕ್ಕನ್ನು ತಂದುಕೊಟ್ರು, ಶಿಕ್ಷಣದ ಹಕ್ಕನ್ನು ತಂದುಕೊಟ್ರು. ಎಲ್ಲ ರೀತಿಯಾದಂತಹ ಸವಲತ್ತುಗಳನ್ನು ಪಡ್ಕೊಳ್ಳೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇರ ಕಾರಣಕರ್ತರಾಗಿದ್ದಾರೆ. ಸಂವಿಧಾನವನ್ನು ಬರೆಯೋದಕ್ಕೆ 1946ರಲ್ಲಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಪ್ರಕಾರ ಪ್ರಾಂತ್ಯಗಳ ಚುನಾವಣೆ ಅಂತ ನಡೆಯುತ್ತೆ. ಆ ಪ್ರಾಂತ್ಯಗಳ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬರಬೇಕು ಅಂತ ಹೇಳಿ ಒಂದು ಷರತ್ತನ್ನು ಹಾಕ್ತಾರೆ. ಅಲ್ಲೂ ಕೂಡ ಬ್ರಿಟಿಷ್ನವರಿಗೆ ಗೊತ್ತಿರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿ. ಆದರೆ ಬೇರೆಯವರು ಅಂಬೇಡ್ಕರ್ ಅವರನ್ನು ಹೊರತುಪಡಿಸಿ ಸಂವಿಧಾನವನ್ನು ಬರಿಬಾರದು ಅಂತ ಹೇಳಿ ಇದು ಮಾಡ್ತಾರೆ. ಹಂಗಾಗಿ ಬ್ರಿಟಿಷ್ನರು ಹತ್ರ ಹೋದಾಗ, ಇಲ್ಲ, ನಿಮ್ಮ ದೇಶದಲ್ಲಿ ಒಬ್ಬ ಅತ್ಯಂತ ಎಮಿನೆಂಟ್ ಇದ್ದಾರೆ ಮತ್ತು ಸಂವಿಧಾನವನ್ನು ಬರೆಯುವಂಥ ಶಕ್ತಿ ನಿಮ್ಮ ದೇಶದಲ್ಲಿ ಇರೋರಿಗೆ ಇದೆ, ಹೋಗ್ರಿ ಅಂತ ಕೇಳಿ ಇದು ಮಾಡ್ತಾರೆ. ಆವಾಗ 3 ವರ್ಷ ಅಂದರೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಎಲ್ಲ ಬೇರೆ ಬೇರೆ ದೇಶಗಳ ಸಂವಿಧಾನಗಳನ್ನು, ಒಟ್ಟು 48 ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಈ ಭಾರತ ದೇಶಕ್ಕೆ ಬೇಕಾದಂತಹ ಸಂವಿಧಾನವನ್ನು ನಮಗೆ ಬರೆದು ಕೊಡ್ತಾರೆ. 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬರುತ್ತೆ. ಸಂವಿಧಾನ ಜಾರಿಗೆ ಬಂದ ಮೇಲೆ ನಿಮಗೆಲ್ಲ ಗೊತ್ತಿದೆ, 15/4ರಲ್ಲಿ ಶಿಕ್ಷಣದಲ್ಲಿ ಮೀಸಲಾತಿ ಸಿಗುತ್ತೆ, 16/4ರಲ್ಲಿ ನೌಕರಿಯಲ್ಲಿ ಮೀಸಲಾತಿ ಸಿಗುತ್ತೆ, 340ರಲ್ಲಿ OBCಗಳಿಗೆ ಮೀಸಲಾತಿ ಸಿಗುತ್ತೆ, 45ನೇ ವಿಧಿಯ ಪ್ರಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಸಿಗುತ್ತೆ. ಮತ್ತು ಮೀಸಲಾತಿ ಅನ್ನುವಂತಹದ್ದು ರಾಜಕೀಯ ಮೀಸಲಾತಿ ಕೇವಲ 10 ವರ್ಷ ಸಾಕು ಅಂತ ಹೇಳ್ತಾರೆ. ಆದರೆ ಎಲ್ಲರೂ ಕೂಡ ರಾಜಕೀಯ ಮೀಸಲಾತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿ ಏನಿದೆ ಅದು 10 ವರ್ಷ ಸಾಕು ಅಂತ ಹೇಳಿದರು. ಆದರೆ ಭಾಳಷ್ಟು ಜನ ಅದನ್ನ ಕನ್ಫ್ಯೂಸ್ ಮಾಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ 10 ವರ್ಷ ಮೀಸಲಾತಿ ಸಾಕಂದರು, ಆದರೆ ಇನ್ನೆಷ್ಟು ವರ್ಷ ಬೇಕು ಅಂತ ಹೇಳ್ತಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಅವರು ಎಲ್ಲಿವರೆಗೂ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆ, ಆರ್ಥಿಕ ಅಸಮಾನತೆ ಮುಂದುವರಿಯುತ್ತೆ ಅಲ್ಲಿವರೆಗೂ ಕೂಡ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟಲ್ಲಿ ರಿಸರ್ವೇಷನ್ ಇರಬೇಕು. ಆದರೆ ಪೊಲಿಟಿಕಲ್ ರಿಸರ್ವೇಷನ್ನು 10 ವರ್ಷಕ್ಕೆ ಯಾಕೆ ಸಾಕಂದರೆ ಅಷ್ಟೊತ್ತಿಗೆ ಏನನ್ನ ಡೆವಲಪ್ಮೆಂಟ್ ಆದರೆ ಅಲ್ಲಿಗೆ ಸಾಕು. ಇಲ್ಲಾಂದರೆ ಅಷ್ಟು ಪ್ರಬುದ್ಧವಾಗಿ ಸೊಸೈಟಿ ಬೆಳೆದಿಲ್ಲ ಅಂದರೆ, ಅಥವಾ ದಲಿತ ಸಮುದಾಯ ಬೆಳೆದಿಲ್ಲ ಅಂದರೆ ಅದನ್ನು ಮುಂದುವರಿಸೋದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ರಾಜಕೀಯದ ಹಕ್ಕನ್ನು ತಂದು ಕೊಟ್ಟಂತಹ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ಮತ್ತು ಅವರು ಈ ಭಾರತ ದೇಶದಲ್ಲಿ ಇದ್ದಂತಹ ಜಾತಿ ವ್ಯವಸ್ಥೆಗೆ ಮನಸ್ಸೋತು ಬಹಳ ಜುಗುಪ್ಸೆ ಆಗುತ್ತೆ, ಬಹಳ ನೋವನ್ನು ಪಡ್ತಾರೆ, ಬಹಳ ನೋವನ್ನು ಪಟ್ಟು ನಾನು ದುರದೃಷ್ಟವಶಾತ್ ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲಾರೆ. ಹಂಗಾಗಿ ಅವರು 1956ರಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸುವುದರ ಮೂಲಕ ಅವರು ಬೌದ್ಧ ಧರ್ಮವನ್ನು ಒಪ್ಕೊಳ್ತಾರೆ. ಮತ್ತು ಅದು ಅಲ್ಲದೆ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದರೆ ಒಂದು ದೊಡ್ಡ ಶಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದರೆ ದೊಡ್ಡ ವಿಮೋಚಕರು. ಅವರು ಹೂ ಆರ್ ದ ಶೂದ್ರಸ್ ಅನ್ನುವಂಥ ಪುಸ್ತಕ, ಬುದ್ಧ ಆ್ಯಂಡ್ ಧಮ್ಮ ಅನ್ನುವಂಥ ಪುಸ್ತಕ, ಮತ್ತು ದ ಕಾಸ್ಟ್ ಅನಾಲಿಸಿಸ್ ಅನ್ನುವಂತಹ ಪುಸ್ತಕ, ವೈಟಿಂಗ್ ಫಾರ್ ವೀಸಾ ಅನ್ನುವಂತಹ ಪುಸ್ತಕ,
ಮತ್ತು ಅಂಬೇಡ್ಕರ್ ಅವರ ಬರಹಗಳು, ಭಾಷಣಗಳು, ಸಂವಿಧಾನದ ಮೇಲೆ ನಡೆದಂತಹ ಏನು ಚರ್ಚೆ ಏನಿದೆ ಅಥವಾ ಸಂಪುಟಗಳು ಏನು ಬಂದಿದೆ, ಇವೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಚೆನ್ನಾಗಿ ಓದಿದ್ರೆ ನಾವು ಇನ್ನೊಂದು ಲೋಕಕ್ಕೆ ಓದಂಗೆ ಆಗುತ್ತೆ. ಮತ್ತು ಅದು ಅಲ್ಲದೆ ಬಹಳ ವಿಶೇಷವಾಗಿ ಏನು ಇವತ್ತು ಹೆಣ್ಣು ಮಕ್ಕಳಿಗೆ ಆಸ್ತಿಯಲ್ಲಿ ಹಕ್ಕು ಬಂದಿದೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಣಿಕೆ. ಹಿಂದೂ ಕೋಡ್ ಬಿಲ್ ಅನ್ನುವಂತಹ ಮಸೂದೆ ಏನಿದೆ, ಆ ಹಿಂದೂ ಕೋಡ್ ಬಿಲ್ಲಲ್ಲಿ ತಂದೆಯ ಆಸ್ತಿಯಲ್ಲಿ ಮಗಳಿಗೆ ಆಸ್ತಿಯಲ್ಲಿ ಪಾಲನ್ನು ಕೊಡಬೇಕು ಅಂತ ಹೇಳಿ ಬರೀತಾರೆ. ಆದರೆ ಅದನ್ನು ವಿರೋಧಿಸ್ತಾರೆ. ಆದರೂ ಕೂಡ ಈ ದೇಶದ ಒಳಗಡೆ ಮಹಿಳೆಯರು, ಪುರುಷರು ಎಷ್ಟಿದ್ದಾರೆ, ಮಹಿಳೆಯರು ಅಷ್ಟೇ ಇದ್ದಾರೆ. 50% ಮಹಿಳೆಯರಿದ್ದಾರೆ. ಅವರು ಅಭಿವೃದ್ಧಿ ಆದರೆ ಈ ದೇಶ ಅಭಿವೃದ್ಧಿ ಆದಂಗೆ. ಹಂಗಾಗಿ ಮಹಿಳೆಯರಿಗೆ ಸ್ವತಂತ್ರವನ್ನು ಕೊಡಬೇಕು, ಸ್ವತಂತ್ರ ಸಿಗಬೇಕು ಅನ್ನುವಂತಹ ಮಾತನ್ನು ಹೇಳಿ ಅವತ್ತು ನೆಹರು ಸಚಿವ ಸಂಪುಟದಲ್ಲಿ ಹಿಂದೂ ಕೋಡ್ ಬಿಲ್ಲನ್ನು ವಿರೋಧಿಸಿದ್ದಕ್ಕೆ ಮಹಿಳೆಯರ ಅಭಿವೃದ್ಧಿಗಾಗಿ ಈ ದೇಶದಲ್ಲಿ ಯಾರನ್ನ ಒಂದು ಮಿನಿಸ್ಟರ್ಗಿರಿಗೆ ಪದವಿಯರಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರುವಂತಹ ವ್ಯಕ್ತಿ ಈ ದೇಶದಲ್ಲಿ ಯಾರನ್ನ ಇದ್ದರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರು ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಆಸೆ ಅಧಿಕಾರಕ್ಕೆ ಆಸೆ ಪಡಲ್ಲ. ಅವರು ಒಟ್ಟು ಥೀಮು ಇದ್ದಿದ್ದು ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಭಿವೃದ್ಧಿ ಆಗುವಂತಹ ಕೆಲಸವನ್ನು ಆಗಬೇಕು ಅಂತ ಹೇಳ್ತಿದ್ರು. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಕೊಟ್ಟಂತಹ ವ್ಯಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಿಕ್ಷಣವನ್ನು ಕೊಟ್ಟಂತಹ ವ್ಯಕ್ತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮೀಸಲಾತಿಯನ್ನು ತಂದುಕೊಟ್ಟಂತಹ ವ್ಯಕ್ತಿ. ನನಗೆ ಜನ್ಮ ನೀಡಿದ ಜನಾಂಗದ ಏಳಿಗೆಗೆ ಬದ್ಧರಾದ ಕರ್ತವ್ಯಶೀಲರೇ ಧನ್ಯರು. ನನ್ನ ಜನಾಂಗಕ್ಕೆ ಅಂಟುಕೊಂಡಿರುವ ಗುಲಾಮಗಿರಿ ಸಂಕೋಲೆಗಳನ್ನು ಕೊಡದೊಗೆಯಲು ಯಾವುದೇ ರೀತಿಯಾದಂತಹ ಪ್ರಶಸ್ತಿಗೆ, ಪುರಸ್ಕಾರಕ್ಕೆ, ಸನ್ಮಾನಕ್ಕೆ ಆಸೆ ಪಡದೆ, ಯಾವುದೇ ರೀತಿಯಾದಂತಹ ಅಪಮಾನಕ್ಕೆ ಅಂಜದೆ, ಯಾವುದೇ ರೀತಿಯಾದಂತಹ ಬಿಸಿಲು ಬಿರುಗಾಳಿಯನ್ನು ಲೆಕ್ಕಿಸದೆ ಸಮುದಾಯಕ್ಕಾಗಿ ದುಡಿಯುವವರೇ ಧನ್ಯರು, ಸಮಾಜಕ್ಕೆ ದುಡಿಯುವವರೇ ಧನ್ಯರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ನನ್ನ ಹೋರಾಟದ ವಿಮೋಚನಾ ರಥವನ್ನು ಬಹಳ ಕಷ್ಟಪಟ್ಟು ಎಳೆದು ತಂದು ಇಲ್ಲಿ ನಿಲ್ಲಿಸಿದ್ದೀನಿ. ಸಾಧ್ಯವಾದರೆ ಮುನ್ನಡೆಸಿ, ಇಲ್ಲ ಅಂದರೆ ಅದು ಹಿಂದಕ್ಕೆ ಹೋಗಲು ಬಿಡಬೇಡಿ ನಾನಕಚಂದ್ರತ್ತು. ನನ್ನ ಕಷ್ಟ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ 20 ವರ್ಷಗಳ ಕಾಲ ನಾನಕಚಂದ್ರತ್ತು ಅನ್ನುವಂತಹ ವ್ಯಕ್ತಿ ಹತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಅಸಿಸ್ಟೆಂಟನ್ನು ನಾನಕಚಂದ್ರತ್ತು ಅನ್ನುವಂಥ ವ್ಯಕ್ತಿಯನ್ನು ನೇಮಕ ಮಾಡ್ಕೊಂಡಿರ್ತಾರೆ. ಆತನ ಹತ್ರ ಅಂತಿಮ ದಿನಗಳನ್ನು ತೋಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತನ್ನ ಅಂತಿಮ ದಿನಗಳಲ್ಲಿ ನಾನು ಮೀಸಲಾತಿಯನ್ನು ತಂದುಕೊಟ್ಟಂತಹ ವ್ಯಕ್ತಿಗಳು, ಇದು ನಾನು ಹೇಳಿದ್ದಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋಂತಹ ಮಾತುಗಳು. ನಾನು ಮೀಸಲಾತಿಯನ್ನು ತಂದುಕೊಟ್ಟು ಶಿಕ್ಷಣವನ್ನು ಪಡ್ಕೊಂಡಂತಹ ವ್ಯಕ್ತಿಗಳು ಶಿಕ್ಷಣ ಕಲಿತೆ ಇಲ್ದಿರೋಂತಹ ಸಮಾಜಕ್ಕೆ ಹೋಗಿ ಅರಿವು ಮೂಡಿಸಿ ಏನನ್ನ ಸಮಾಜದ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡೆ ನಾನಕಚಂದ್ರತ್ತು. ಆದರೆ ಅವರು ಈಡೇಟ್ ರಾಸ್ಕಲ್ಸ್ ಆಗಿದ್ದಾರೆ. ಏನು ನನ್ನ ಮೀಸಲಾತಿಯಿಂದ ನೌಕರಿ ಪಡೆದಂತಹ ನೌಕರಿ ವರ್ಗ ತನ್ನ ಸ್ವಾರ್ಥ ಸಂಸಾರದ ಜಂಜಾಟದಲ್ಲಿ ಮುಳುಗಿದ್ದಾರೆ. ನಾನು ಮೀಸಲಾತಿಯನ್ನು ತಂದುಕೊಟ್ಟಂತಹ ರಾಜಕೀಯ ನಾಯಕರು ರಾಜಕೀಯ ಪಕ್ಷದಲ್ಲಿ ಮೂಗುದಾರ ಹಾಕಿರೋ ಎತ್ತುಗಳಾಗಿದ್ದಾರೆ, ಬೀಜ ಹೊಡೆದಿರೋ ಓರಿಗಳಾಗಿದ್ದಾರೆ. ಅವ್ರು ಕಚ್ಚದಿರಲಿ ಬೊಗಳದಿರಲಿ ಕಚ್ಚಕ್ಕೂ ಕೂಡ ಆಗಲ್ಲ. ಅವರು ಬೇರೆ ಪಕ್ಷದಲ್ಲಿ ಮೂಗುದಾರ ಹಾಕಿರೋ ಎತ್ತುಗಳಾಗಿದ್ದಾರೆ ನಾನಕಚಂದ್ರತ್ತು. ಹೀಗಾಗಿ ನನ್ನ ಜೀವನ ಏನನ್ನ ಇದ್ದರೆ ಈ ಹಳ್ಳಿಯಲ್ಲಿರುವಂತಹ ತಳ ಸಮುದಾಯದಲ್ಲಿ ಇರುವಂತಹ ಇನ್ನು ಸಮಾಜದ ಮುಖ್ಯವಾಹಿನಿಗೆ ಬರದೇ ಇರುವಂತಹ ಅವರ ಬಗ್ಗೆ ನಾನು ಕೆಲಸ ಮಾಡಬೇಕಾಗಿದೆ. ಆದರೆ ನನ್ನ ಆರೋಗ್ಯ ಕ್ಷೀಣಿಸ್ತಾ ಇದೆ, ನನ್ನ ಆರೋಗ್ಯ ನನಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಅವರು ಬುದ್ಧ ಆ್ಯಂಡ್ ದಮ್ಮ ಆ್ಯಂಡ್
ಬುದ್ಧ ಆ್ಯಂಡ್ ಕಾರ್ಲ್ ಮಾರ್ಕ್ಸು ಅನ್ನುವಂತಹ ಪುಸ್ತಕಗಳನ್ನು ಪ್ರಿಂಟ್ ಹಾಕ್ಸೋಕ್ಕೆ ಆಗಲ್ಲ, ಬರೀತಾರೆ, ಅವು ಅವ್ರು ಬದುಕಿದ್ದಂಗೆ ಪ್ರಿಂಟ್ ಆಗಲ್ಲ, ಅವು ಪುಸ್ತಕಗಳಾಗಿ ಬರಲ್ಲ, ಹೊರಬರಲ್ಲ. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದರೆ ಒಂದು ದೊಡ್ಡ ತ್ಯಾಗ ಜೀವನ. ಅಂಬೇಡ್ಕರ್ ಅವರು ನಮಗೆಲ್ಲರೂ ಆದರ್ಶ ಆಗಬೇಕು. ಅಂಬೇಡ್ಕರ್ ಅಂದರೆ ನಮಗೆಲ್ಲರಿಗೂ ಮಾಡೆಲ್ ಆಗಬೇಕು. ಅಂಬೇಡ್ಕರ್ ಎಂದರೆ ದೊಡ್ಡ ತತ್ವಜ್ಞಾನಿ, ಚಿಂತಕರು. RBI ಅನ್ನುವಂತಹ ಬ್ಯಾಂಕ್ ಏನಿದೆ, ಆ ಬ್ಯಾಂಕ್ನ ಸ್ಥಾಪನೆಗೆ ಮುಖ್ಯ ಕಾರಣಕರ್ತರು. ಮತ್ತು ಸಮಾಜ ಚಿಂತಕರು, ಸಾಮಾಜಿಕ ತಜ್ಞರು, ಶಿಕ್ಷಣ ತಜ್ಞರು, ಮತ್ತು ಮಹಿಳೆಯರ ಅಭಿವೃದ್ಧಿಗೆ ದುಡಿದಂತಹ ವ್ಯಕ್ತಿ, ಸಮಾಜ ಸುಧಾರಕರು. ಮತ್ತು ಅದಲ್ಲದೆ ನೀರಾವರಿ ಕ್ಷೇತ್ರಕ್ಕೂ ಕೂಡ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟು ಸಟ್ಲೇಜ್ ನದಿ ಅನ್ನುವಂತಹದ್ದು ಮತ್ತು ಹಿರಾಕುಡ್ ಅನ್ನುವಂಥ ಅಣೆಕಟ್ಟುಗಳನ್ನು ಕಟ್ಟೋದಕ್ಕೆ ಒಂದು ಪ್ಲಾನನ್ನು ಹಾಕ್ಕೊಟ್ಟಂತಹ ವ್ಯಕ್ತಿ ಅಂದರೆ ಅದು BR ಅಂಬೇಡ್ಕರ್ ಅವರು. ಮತ್ತು ಕೃಷಿ ಕ್ಷೇತ್ರಕ್ಕೂ ಕೂಡ BR ಅಂಬೇಡ್ಕರ್ ಅವರು ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಇವತ್ತೇನು ಪಂಚವಾರ್ಷಿಕ ಯೋಜನೆಗಳು, ಪ್ಲಾನಿಂಗ್ ಅಂತ ಏನು ಬಂದಿದೆ, ಪ್ಲಾನಿಂಗ್ ಕಮಿಷನ್ ಅಥವಾ ಪಂಚವಾರ್ಷಿಕ ಯೋಜನೆಗಳು ಅಂತ ಏನನ್ನು ಬಂದಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕ್ಕೊಟ್ಟಂತಹ ಯೋಜನಾ ಆಯೋಗ ಅಂತ ನಾವು ಇವತ್ತೇನು ಕರಿತೀವಿ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರೋಂತಹ ಸ್ಕ್ರಿಪ್ಟು. ಮತ್ತು ಅದು ಅಲ್ಲದೆ ₹1 ನಾಣ್ಯ ಅನ್ನುವಂತಹ ಏನು ಪ್ರಬಂಧವನ್ನು ಮಂಡಿಸಿ ಇವತ್ತು ಏನು ಹಣಕಾಸಿನ ಚಲಾವಣೆ ಯಾವ ರೀತಿ ಪ್ರಿಂಟ್ ಮಾಡಬೇಕು, ಯಾವ ರೀತಿ ಅದನ್ನು ಟ್ರಾನ್ಸಾಕ್ಷನ್ಸ್ ಮಾಡಬೇಕು ಅಂತೇಳಿ ಆ ಪುಸ್ತಕದಲ್ಲಿ ಬರುತ್ತೆ, ಆ ಪ್ರಬಂಧದಲ್ಲಿ ಬರುತ್ತೆ. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲರನ್ನು ಕೂಡ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಡಿಸೆಂಬರ್ 6, 1956 ನಮ್ಮನ್ನು ಅಗಲುತ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲರಿಗೂ ಕೂಡ ಬಹಳ ಮುಖ್ಯವಾದಂತಹ ಸಂದೇಶ ಕೊಡೋದು ಏನಂದರೆ, ಬದುಕಿ ಉಳಿಯುವುದು ದೊಡ್ಡ ಸಾಧನೆಯಲ್ಲ, ಬದುಕಿ ಉಳಿಯುವ ಅನೇಕ ರೀತಿಗಳಿವೆ. ಆದರೆ ಎಲ್ಲ ತರಹದ ಬದುಕು ನಮ್ಮ ಗೌರವ ಹಾಗೂ ಹೆಮ್ಮೆಗೆ ಅರ್ಹವಲ್ಲ. ಒಬ್ಬ ವ್ಯಕ್ತಿಯಾಗಲಿ ಅಥವಾ ಒಂದು ಸಮಾಜವಾಗಲಿ ಸುಮ್ಮನೆ ಜೀವಂತವಾಗಿ ಉಳಿಯುವುದಕ್ಕೂ ಘನತೆ ಗೌರವದಿಂದ ಬಾಳಿ ಬದುಕುವುದಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಮತ್ತು ಅದು ಅಲ್ಲದೆ ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 30/9/1956 ಆಲ್ ಇಂಡಿಯಾ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನನ್ನು ವಿಸರ್ಜಿಸ್ತಾರೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅನ್ನುವಂಥ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಮತ್ತು ಅದು ಅಲ್ಲದೆ 14/10/1956 ನಾಗಾಪುರದಲ್ಲಿ ನಡೆದಂತಹ ಬೌದ್ಧ ಸಮ್ಮೇಳನ ಏನಿದೆ ಅದರಲ್ಲಿ ಮತಾಂತರವನ್ನು ಬೌದ್ಧ ಧರ್ಮಕ್ಕೆ ಅವರು ಹೋಗ್ತಾರೆ. ಲಕ್ಷಾಂತರ ಜನರ ಜೊತೆ ಬೌದ್ಧ ಧರ್ಮಕ್ಕೆ ಪ್ರವೇಶವನ್ನು ಪಡ್ಕೊಂತಾರೆ. ಮತ್ತು ಅದು ಅಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸಿ ನಮಗೆ ಸಿಹಿಯನ್ನು ಕೊಟ್ಟಂತಹ, ಘನತೆಯ ಬದುಕನ್ನು ಕೊಟ್ಟಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು BR ಅಂಬೇಡ್ಕರ್ ಅವರು. ಹಂಗಾಗಿ ಮಹಾರಾಷ್ಟ್ರದ ಒಬ್ಬ ದೊಡ್ಡ ಶ್ರೇಷ್ಠ ಸಮಾನತಾವಾದಿ, ಮಹಾನ್ ಮಾನವತಾವಾದಿ, ಭಾರತದ ಪ್ರಜಾಪ್ರಭುತ್ವದ ಪಿತಾಮಹ, ಮತ್ತು ಅಮೇರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಂತಹ ಪ್ರಥಮ ವ್ಯಕ್ತಿ, ನಮ್ಮ ಭಾರತದ ಪ್ರಥಮ ವ್ಯಕ್ತಿ. ಮತ್ತು ಅದು ಅಲ್ಲದೆ 1917 ಎಕನಾಮಿಕ್ಸ್ MAಯನ್ನು ಪಡೆದಂತಹ ಪ್ರಥಮ ವ್ಯಕ್ತಿ, ಮತ್ತು PhDಯನ್ನು ಪಡೆದಂತಹ ಪ್ರಥಮ ವ್ಯಕ್ತಿ. ಮತ್ತು ಅದಲ್ಲದೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜನ್ಮ ದಿನಾಚರಣೆ ಪ್ರಯುಕ್ತ ವಿಶ್ವಸಂಸ್ಥೆ ಅನ್ನುವಂತಹದ್ದೇನಿದೆ, ಆ ವಿಶ್ವಸಂಸ್ಥೆ ಅವತ್ತು ವಿಶ್ವದ ಜ್ಞಾನ ದಿನ ಅಂತ ಹೇಳಿ ಅವರು ಘೋಷಣೆಯನ್ನು ಮಾಡಿದ್ರು. ಮತ್ತು ಅದು ಅಲ್ಲದೆ ಇಡೀ ಭಾರತ ದೇಶದಲ್ಲಿ ಇತಿಹಾಸವನ್ನು ನಾವು ನೋಡ್ತಾ ಹೋದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಇವತ್ತಿಗೂ ಕೂಡ ಪ್ರಸ್ತುತ. ಮತ್ತು ಇವತ್ತು ಕೂಡ ಯುವಕರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಭೀಮ್. ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು.